ಯೂಟ್ಯೂಬ್ ಹಣಗಳಿಕೆಯನ್ನು ಕಲಿಯಲು ಯೂಟ್ಯೂಬ್ ಚಾನಲ್ ಅನ್ನು ರಚಿಸುವ ಮೂಲಕ ಮತ್ತು ಉತ್ತಮ ಗುಣಮಟ್ಟದ ವಿಷಯವನ್ನು ಸತತವಾಗಿ ಅಪ್ಲೋಡ್ ಮಾಡುವ ಮೂಲಕ ಪ್ರಾರಂಭಿಸಿ. ಒಮ್ಮೆ ನೀವು ಯೂಟ್ಯೂಬ್ನ ಅರ್ಹತಾ ಅವಶ್ಯಕತೆಗಳನ್ನು ಪೂರೈಸಿದರೆ ಯೂಟ್ಯೂಬ್ ಪಾಲುದಾರ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಿ. ವೀಕ್ಷಣಾ ಸಮಯ ಮತ್ತು ಚಂದಾದಾರರು ಹಣಗಳಿಕೆಗೆ ಪ್ರಮುಖವಾಗಿರುವುದರಿಂದ ನಿಷ್ಠಾವಂತ ಪ್ರೇಕ್ಷಕರನ್ನು ನಿರ್ಮಿಸುವತ್ತ ಗಮನಹರಿಸಿ. ವಿಶೇಷವಾಗಿ ವಿಷಯ ಮಾರ್ಗಸೂಚಿಗಳು ಮತ್ತು ಹಕ್ಕುಸ್ವಾಮ್ಯಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬ್ನ ನೀತಿಗಳೊಂದಿಗೆ ಪರಿಚಿತರಾಗಿ. ನಿಮ್ಮ ಸಮುದಾಯದೊಂದಿಗೆ ಸಂಪರ್ಕದಲ್ಲಿರಿ ಮತ್ತು ಮರ್ಚಂಡೈಸ್ ಅಥವಾ ಪ್ರಾಯೋಜಕತ್ವಗಳಂತಹ ಹೆಚ್ಚುವರಿ ಆದಾಯದ ಮೂಲಗಳನ್ನು ಅನ್ವೇಷಿಸಿ. ಯೂಟ್ಯೂಬ್ನ ನೀತಿಗಳು ಬದಲಾಗಬಹುದು ಎಂಬುದನ್ನು ನೆನಪಿನಲ್ಲಿಡಿ, ಆದ್ದರಿಂದ ಯಾವುದೇ ಬದಲಾವಣೆಗಳ ಕುರಿತು ಅಪ್ಡೇಟ್ ಆಗಿರಿ. ಯೂಟ್ಯೂಬ್ ಹಣಗಳಿಕೆಗೆ ಅರ್ಹತೆ ಪಡೆಯಲು ನೀವು ಸಾಮಾನ್ಯವಾಗಿ 2 ಪ್ರಮುಖ ಅವಶ್ಯಕತೆಗಳನ್ನು ಪೂರೈಸಬೇಕು. ಕಳೆದ 12 ತಿಂಗಳುಗಳಲ್ಲಿ 4,000 ವೀಕ್ಷಣೆ ಗಂಟೆಗಳ ಸಂಗ್ರಹಣೆ ಮತ್ತು ಕನಿಷ್ಠ 1,000 ಚಂದಾದಾರರನ್ನು ಹೊಂದಿರಿ. ಒಮ್ಮೆ ನೀವು ಈ ಮಾನದಂಡಗಳನ್ನು ಪೂರೈಸಿದರೆ ನೀವು ಯೂಟ್ಯೂಬ್ ಪಾಲುದಾರ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಬಹುದು. ಸ್ಟುಡಿಯೋ ಅನಾಲಿಟಿಕ್ಸ್ಗೆ ಸಂಬಂಧಿಸಿದಂತೆ ನೀವು ಯೂಟ್ಯೂಬ್ ಸ್ಟುಡಿಯೋ ಅನಾಲಿಟಿಕ್ಸ್ ಅನ್ನು ಉಲ್ಲೇಖಿಸುತ್ತಿದ್ದರೆ ಇದು ವಿಷಯ ರಚನೆಕಾರರಿಗೆ ಯೂಟ್ಯೂಬ್ ಒದಗಿಸಿದ ಸಾಧನವಾಗಿದೆ. ಇದು ವೀಕ್ಷಣೆಗಳು, ವೀಕ್ಷಣೆ ಸಮಯ, ಚಂದಾದಾರರ ಸಂಖ್ಯೆ ಮತ್ತು ಹೆಚ್ಚಿನವುಗಳಂತಹ ಮೆಟ್ರಿಕ್ಗಳನ್ನು ಒಳಗೊಂಡಂತೆ ನಿಮ್ಮ ಚಾನೆಲ್ನ ಕಾರ್ಯಕ್ಷಮತೆಯ ಕುರಿತು ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ಈ ಮಾಹಿತಿಯು ನಿಮ್ಮ ಪ್ರೇಕ್ಷಕರನ್ನು ಅರ್ಥಮಾಡಿಕೊಳ್ಳಲು, ವಿಡಿಯೋ ಕಾರ್ಯಕ್ಷಮತೆಯನ್ನು ಟ್ರ್ಯಾಕ್ ಮಾಡಲು ಮತ್ತು ನಿಮ್ಮ ವಿಷಯ ಕಾರ್ಯತಂತ್ರವನ್ನು ಅತ್ಯುತ್ತಮವಾಗಿಸಲು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಯೂಟ್ಯೂಬ್ನಲ್ಲಿ 4,000 ಗಂಟೆಗಳ ವೀಕ್ಷಣೆಗಳನ್ನು ಪಡೆಯಲು ವೀಕ್ಷಕರು ವೀಕ್ಷಿಸುವಂತೆ ಮಾಡುವ ಆಕರ್ಷಕ ಮತ್ತು ಸ್ಥಿರವಾದ ವಿಷಯವನ್ನು ರಚಿಸುವುದರ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ವೀಕ್ಷಣೆಯ ಸಮಯವನ್ನು ವಿಸ್ತರಿಸಲು ಸಹಾಯ ಮಾಡುವ ಕೆಲವು ಸಲಹೆಗಳು ಇಲ್ಲಿವೆ. 1. ಗುಣಮಟ್ಟದ ವಿಷಯವನ್ನು ರಚಿಸಿ. ಆಸಕ್ತಿದಾಯಕ, ಮೌಲ್ಯಯುತವಾದ ಮತ್ತು ನಿಮ್ಮ ಗುರಿ ಪ್ರೇಕ್ಷಕರಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ರಚಿಸಿ. 2. ಥಂಬ್ನೇಲ್ಗಳು ಮತ್ತು ಶೀರ್ಷಿಕೆಗಳನ್ನು ಆಪ್ಟಿಮೈಸ್ ಮಾಡಿ. ಕ್ಲಿಕ್ಗಳನ್ನು ಉತ್ತೇಜಿಸಲು ಆಕರ್ಷಕ ಥಂಬ್ನೇಲ್ಗಳು ಮತ್ತು ಆಕರ್ಷಕ ಶೀರ್ಷಿಕೆಗಳನ್ನು ರಚಿಸಿ. 3. ವಿಡಿಯೋ ಸಿಯು ಸುಧಾರಿಸಿ. ನಿಮ್ಮ ವಿಡಿಯೋಗಳನ್ನು ಅನ್ವೇಷಿಸಲು ನಿಮ್ಮ ವಿಡಿಯೋ ಶೀರ್ಷಿಕೆಗಳು, ವಿವರಣೆಗಳು ಮತ್ತು ಟ್ಯಾಗ್ಗಳಲ್ಲಿ ಸಂಬಂಧಿತ ಕೀವರ್ಡ್ಗಳನ್ನು ಬಳಸಿ. 4. ನಿಯಮಿತವಾಗಿ ಅಪ್ಲೋಡ್ ಮಾಡಿ. ಸ್ಥಿರತೆ ಪ್ರಮುಖವಾಗಿದೆ. ನಿಮಗಾಗಿ ಕೆಲಸ ಮಾಡುವ ಪೋಸ್ಟಿಂಗ್ ವೇಳಾಪಟ್ಟಿಯನ್ನು ಅಭಿವೃದ್ಧಿಪಡಿಸಿ ಮತ್ತು ಅದಕ್ಕೆ ಅಂಟಿಕೊಳ್ಳಿ. 5. ಪ್ಲೇಪಟ್ಟಿ. ಅತಿಯಾದ ವೀಕ್ಷಣೆಯನ್ನು ಉತ್ತೇಜಿಸಲು ಮತ್ತು ಒಟ್ಟಾರೆ ವೀಕ್ಷಣೆ ಸಮಯವನ್ನು ಹೆಚ್ಚಿಸಲು ನಿಮ್ಮ ವಿಡಿಯೋಗಳನ್ನು ಪ್ಲೇಪಟ್ಟಿಗಳಲ್ಲಿ ಆಯೋಜಿಸಿ. 6. ನಿಮ್ಮ ವಿಡಿಯೋವನ್ನು ಪ್ರಚಾರ ಮಾಡಿ. ಹೆಚ್ಚಿನ ಪ್ರೇಕ್ಷಕರನ್ನು ಆಕರ್ಷಿಸಲು ನಿಮ್ಮ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಮತ್ತು ಇತರ ವೇದಿಕೆಗಳಲ್ಲಿ ಹಂಚಿಕೊಳ್ಳಿ. 7. ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಿ. ಕಾಮೆಂಟ್ಗಳಿಗೆ ಪ್ರತಿಕ್ರಿಯಿಸಿ ಮತ್ತು ನಿಮ್ಮ ಚಾನೆಲ್ ಸುತ್ತಲೂ ಸಮುದಾಯವನ್ನು ನಿರ್ಮಿಸಿ. ಇದು ವೀಕ್ಷಣೆಯ ಸಮಯವನ್ನು ಹೆಚ್ಚಿಸಬಹುದು. 8. ದೀರ್ಘವಾದ ವಿಡಿಯೋಗಳನ್ನು ರಚಿಸಿ. ದೀರ್ಘಾವಧಿಯ ವಿಡಿಯೋಗಳು ಹೆಚ್ಚಿನ ವೀಕ್ಷಣೆಗಳನ್ನು ಪಡೆಯುವ ಸಾಧ್ಯತೆಯಿದೆ, ಆದರೆ ವಿಷಯವು ಉದ್ದಕ್ಕೂ ತೊಡಗಿಸಿಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ನೆನಪಿಡಿ, ಸಾಕಷ್ಟು ವೀಕ್ಷಕರನ್ನು ನಿರ್ಮಿಸಲು ಮತ್ತು ವೀಕ್ಷಿಸಲು ಸಮಯ ತೆಗೆದುಕೊಳ್ಳುತ್ತದೆ. ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಪ್ರೇಕ್ಷಕರು ಆನಂದಿಸುವ ವಿಷಯವನ್ನು ತಲುಪಿಸುವತ್ತ ಗಮನಹರಿಸಿ. ನಿಮ್ಮ ಯೂಟ್ಯೂಬ್ ಚಂದಾದಾರರ ಸಂಖ್ಯೆಯನ್ನು 1,000ಕ್ಕೆ ಹೆಚ್ಚಿಸಿಕೊಳ್ಳಲು ತಂತ್ರಗಳು ಮತ್ತು ಸ್ಥಿರ ಪ್ರಯತ್ನಗಳ ಸಂಯೋಜನೆಯ ಅಗತ್ಯವಿದೆ. ಚಂದಾದಾರರನ್ನು ಪಡೆಯಲು ನಿಮಗೆ ಸಹಾಯ ಮಾಡಲು ಕೆಲವು ಸಲಹೆಗಳು ಇಲ್ಲಿವೆ. 1. ಉನ್ನತ ಗುಣಮಟ್ಟದ ವಿಷಯವನ್ನು ರಚಿಸಿ. ನಿಮ್ಮ ಗುರಿ ಪ್ರೇಕ್ಷಕರಿಗೆ ಆಸಕ್ತಿದಾಯಕ, ಮೌಲ್ಯಯುತ ಮತ್ತು ಸಂಬಂಧಿತ ವಿಷಯವನ್ನು ರಚಿಸಿ. ಒಟ್ಟಾರೆ ವೀಕ್ಷಕರ ಅನುಭವವನ್ನು ಹೆಚ್ಚಿಸಲು ವಿಡಿಯೋ ಮತ್ತು ಆಡಿಯೋ ಗುಣಮಟ್ಟದಲ್ಲಿ ಸಮಯವನ್ನು ಹೂಡಿಕೆ ಮಾಡಿ. 2. ನಿಮ್ಮ ಚಾನಲ್ ಅನ್ನು ಕಸ್ಟಮೈಸ್ ಮಾಡಿ. ಸ್ಪಷ್ಟ ಮತ್ತು ಸಂಕ್ಷಿಪ್ತ ಚಾನಲ್ ವಿವರಣೆಗಳನ್ನು ಬಳಸಿ. ಆಕರ್ಷಕ ಚಾನಲ್ ಬ್ಯಾನರ್ ಮತ್ತು ಲೋಗೋ ರಚಿಸಿ. ಸುಲಭ ಸಂಚರಣೆಗಾಗಿ ನಿಮ್ಮ ವಿಡಿಯೋಗಳನ್ನು ಪ್ಲೇಪಟ್ಟಿಗಳಾಗಿ ವರ್ಗೀಕರಿಸಿ. 3. ಸಿಯು ಆಪ್ಟಿಮೈಸೇಷನ್. ಅನ್ವೇಷಣೆಯನ್ನು ಸುಧಾರಿಸಲು ನಿಮ್ಮ ವಿಡಿಯೋ ಶೀರ್ಷಿಕೆಗಳು, ವಿವರಣೆಗಳು ಮತ್ತು ಟ್ಯಾಗ್ಗಳಲ್ಲಿ ಸಂಬಂಧಿತ ಕೀವರ್ಡ್ಗಳನ್ನು ಬಳಸಿ. ಬಲವಾದ ಮತ್ತು ಕ್ಲಿಕ್ಯೋಗ್ಯವಾದ ವಿಡಿಯೋ ಶೀರ್ಷಿಕೆಗಳು ಮತ್ತು ಥಂಬ್ನೇಲ್ಗಳನ್ನು ರಚಿಸಿ. 4. ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಿ. ನಿಮ್ಮ ವಿಡಿಯೋಗಳಲ್ಲಿನ ಕಾಮೆಂಟ್ಗಳಿಗೆ ಉತ್ತರಿಸಿ. ಭವಿಷ್ಯದ ವಿಷಯಕ್ಕಾಗಿ ಪ್ರೇಕ್ಷಕರ ಪ್ರತಿಕ್ರಿಯೆ ಮತ್ತು ಸಲಹೆಗಳನ್ನು ಕೇಳಿ. ನಿಮ್ಮ ಪ್ರೇಕ್ಷಕರೊಂದಿಗೆ ಸಂವಹನ ನಡೆಸಲು ಪ್ರಶ್ನೋತ್ತರ ಅವಧಿಗಳು ಅಥವಾ ಸಮೀಕ್ಷೆಗಳನ್ನು ಹಿಡಿದುಕೊಳ್ಳಿ. 5. ಆಗಾಗ್ಗೆ ಅಪ್ಲೋಡ್ ವೇಳಾಪಟ್ಟಿ. ನಿಮ್ಮ ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳಲು ಸ್ಥಿರವಾದ ಪೋಸ್ಟ್ ವೇಳಾಪಟ್ಟಿಯನ್ನು ಸ್ಥಾಪಿಸಿ. ನಿಯಮಿತ ಅಪ್ಲೋಡ್ಗಳು ನಿಮ್ಮ ಪ್ರೇಕ್ಷಕರಲ್ಲಿ ನಿರೀಕ್ಷೆ ಮತ್ತು ನಿಷ್ಠೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. 6. ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಚಾರ ಮಾಡಿ.
ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅಥವಾ ಸಂಬಂಧಿತ ಸಮುದಾಯಗಳಲ್ಲಿ ನಿಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಅಡ್ಡ ಪ್ರಚಾರಕ್ಕಾಗಿ ಇತರ ಯೂಟ್ಯೂಬರ್ಗಳೊಂದಿಗೆ ಸಹಕರಿಸಿ. 7. ಪ್ಲೇಪಟ್ಟಿಯನ್ನು ರಚಿಸಿ. ನಿಮ್ಮ ವಿಡಿಯೋಗಳನ್ನು ಪ್ಲೇಪಟ್ಟಿಗಳಲ್ಲಿ ಆಯೋಜಿಸಿ ವೀಕ್ಷಕರಿಗೆ ನಿಮ್ಮ ಹೆಚ್ಚಿನ ವಿಷಯವನ್ನು ಹುಡುಕಲು ಸುಲಭವಾಗುತ್ತದೆ. 8. ಸ್ಪರ್ಧೆಗಳು ಅಥವಾ ಕೊಡುಗೆಗಳನ್ನು ಚಲಾಯಿಸಿ. ಸಬ್ಸ್ಕ್ರೈಬ್ನ ಷರತ್ತಿನಂತೆ ಸ್ಪರ್ಧೆಗಳು ಅಥವಾ ಕೊಡುಗೆಗಳನ್ನು ನೀಡುವ ಮೂಲಕ ನಿಮ್ಮ ಚಾನೆಲ್ಗೆ ಚಂದಾದಾರರಾಗಲು ಜನರನ್ನು ಪ್ರೋತ್ಸಾಹಿಸಿ. 9. ಕಸ್ಟಮ್ ಥಂಬ್ನೇಲ್ಗಳು. ನಿಮ್ಮ ವಿಡಿಯೋ ವಿಷಯವನ್ನು ನಿಖರವಾಗಿ ಪ್ರತಿನಿಧಿಸುವ ಆಕರ್ಷಕ ಥಂಬ್ನೇಲ್ಗಳನ್ನು ವಿನ್ಯಾಸಗೊಳಿಸಿ. 10. ಎಂಡ್ ಸ್ಕ್ರೀನ್ಗಳು ಮತ್ತು ಕಾರ್ಡ್ಗಳನ್ನು ಬಳಸಿ. ಇತರ ವಿಷಯವನ್ನು ಪ್ರಚಾರ ಮಾಡಲು ಮತ್ತು ಚಂದಾದಾರಿಕೆಗಳನ್ನು ಉತ್ತೇಜಿಸಲು ನಿಮ್ಮ ವಿಡಿಯೋಗಳಲ್ಲಿ ಅಂತಿಮ ಪರದೆಗಳು ಮತ್ತು ಕಾರ್ಡ್ಗಳನ್ನು ಸೇರಿಸಿ. ನೆನಪಿಡಿ, ಗ್ರಾಹಕರ ನೆಲೆಯನ್ನು ನಿರ್ಮಿಸಲು ಸಮಯ ತೆಗೆದುಕೊಳ್ಳುತ್ತದೆ, ಆದ್ದರಿಂದ ನಿಮ್ಮ ಪ್ರಯತ್ನಗಳಲ್ಲಿ ತಾಳ್ಮೆಯಿಂದಿರಿ ಮತ್ತು ನಿರಂತರವಾಗಿರಿ. ನಿಮ್ಮ ಪ್ರೇಕ್ಷಕರು ಇಷ್ಟಪಡುವ ಮತ್ತು ಗ್ರಾಹಕರು ಅನುಸರಿಸುವ ವಿಷಯವನ್ನು ರಚಿಸುವುದರ ಮೇಲೆ ಕೇಂದ್ರೀಕರಿಸಿ.